ಶ್ರೀ ಚಂದ್ರವ್ವ ತಾಯಿಯ ಜಾತ್ರೆಗೆ ಆಗಮಿಸಿದಂಥ ಈ ಘನ ವೇದಿಕೆಯನ್ನು ಅಲಂಕರಿಸಿದಂಥ ಪರಮಪೂಜ್ಯ ಶ್ರೀ ಸದಾಶಿವಮೂರ್ತಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಈ ವೇದಿಕೆ ಮೇಲೆ ಆಸೀನರಾದಂಥ GR ಸೈದಾಪುರ್ ಸರ್, ಬುದಿಗೊಪ್ಪ ವಕೀಲರು, CR ಮನ್ನಿಕೇರಿ ಸರ್ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಈ ವೇದಿಕೆಯನ್ನು ಅಲಂಕರಿಸಿದಂಥ ಹನುಮಂತ್ ಕಿಡ್ದಾಳ್ ಸರ್, ದರೆಪ್ಪ ಸೈದಾಪುರ್, ಬಸಪ್ಪ ದಳವಾಯಿ, ಸಂಗಪ್ಪ ಮನ್ನಿಕೇರಿ, ಎಲ್ಲ ಗುರು ಹಿರಿಯರಿಗೂ ಸದಾಶಿವಪ್ಪನ ಆಶೀರ್ವಾದ ಇರ್ಲಂತ ಹೇಳಿ ನಾನು ಇವತ್ತು ಬೇಡ್ಕೋತೀನಿ. ಅದರ ಜೊತೆಗೆ ಈ ವೇದಿಕೆಯನ್ನು ಅಲಂಕರಿಸಿದಂಥ ಆಶೀರ್ವಚನವನ್ನ ಉಣಬಡಿಸಿದಂಥ ಎಲ್ಲ ಪರಮ ಪೂಜ್ಯರಿಗೂ ಸಹಿತ ನನ್ನ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಚಂದ್ರವ್ವ ತಾಯಿ ಜಾತ್ರೆ ಈ ಒಂದು ಹಿಡಕಲ ಗ್ರಾಮದಲ್ಲಿ ಹೋಮ ಹವನಗಳಿಂದ ಈ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದಂತ, ಅದರ ಜೊತೆಗೆ ಅನ್ನ ಸಂತರ್ಪಣೆ, ಎಲ್ಲ ಒಂದು ದಾನ ಧರ್ಮಗಳಿಗೆ ಕೈ ಜೋಡಿಸಿದಂತ ಎಲ್ಲ ಭಕ್ತಾದಿಗಳಿಗೂ ಸದಾಶಿವಮೂರ್ತಿ ಚಂದ್ರವ್ವ ತಾಯಿ ಹೌದು ಅವರು ಕೊಟ್ಟದಕ್ಕಿಂತನ ಸದಾಶಿವಪ್ಪ ಅವರ ಮನೆತನಕ ಇನ್ನೂ ಹೆಚ್ಚಿದ್ದನ್ನ ಕೊಡ್ಲಿ ಅಂತೇಳಿ ನಾನು ಬೇಡ್ಕೊತೀನಿ. ಇವತ್ತು ಅದರ ಒಂದು ನೆನಪಿರ್ಲಿ, ಈ ಬಬಲಾದಿ ಮಠಕ್ಕ ಯಾರು ಕೊಡ್ತಾರಲ್ಲ ದಾನ ಧರ್ಮವನ್ನ ಪರೋಪಕಾರವನ್ನು ಯಾರು ಮಾಡ್ತಾರಲ್ಲ, ಇಂದಿಲ್ಲ ನಾಳೆ ಭಗವಂತ ಸದಾಶಿವಪ್ಪ ಚಂದ್ರವ್ವ ತಾಯಿ ಅವ್ರು ಕೊಟ್ಟದಕ್ಕಿಂತನೂ ಬಡ್ಡಿ ಹಾಕಿ ಕೊಡ್ತಾರೆ ಅವ್ರ ಮನೆತನಕ, ಎಂದು ಹಂಗ ಕಳಿಸೋದಿಲ್ಲ. ನಮ್ಮ ಬಬಲಾದಿ ಹೆಂಗೆ ಇತ್ತಪ್ಪ ಅಂದ್ರ, ಬಬಲಾದಿಯವ್ರ ಬಾಯಾಗ ಯಾರು ಇರ್ತಾರಲ್ಲ ಯಾರಿಗೂ ಬಡತನ ಅನ್ನೋದು ಇಲ್ಲ. ನಮ್ಮಲ್ಲಿ ಮಠದ ಕಟ್ಟಿ ಹತ್ತು ಮುಂದೆ ಎಲ್ಲ ನಿಮ್ದ ಅನ್ಬೇಕು, ನಮ್ದೇನೂ ಇಲ್ಲ, ಎಲ್ಲ ನಿಂದಪ್ಪ ಅಂತ ಹೋದಿ ಮನೆಗೆ ಹೋಗ್ಬಿಡ್ದ ನಿಮ್ಮದಾಕೈತಿ, ನಾ ಅಂತ ಮೆರೆದ್ರೆ ಎತ್ತಿ ಹೋಗೋದು ಬಿಡ್ತೈತಿ, ಯಾರನ್ನೂ ಬಿಡೋದಿಲ್ಲ. ಇವತ್ತು ನನಗೊಂದು ಹೆಮ್ಮೆ ಅನ್ನಿಸ್ತೈತೆ. ಏನಪ್ಪಾ ಅಂದ್ರೆ ಒಂದು 10 ದಿವಸದೊಳಗೆ ಈ ಒಂದು ಹಿಡಕಲ ಗ್ರಾಮಕ್ಕೆ 2 ಸಾರಿ ಕರ್ಸಕತ್ತೀರ ಅಂದ್ರೆ ನಮ್ದು ಒಂದು ಸದಾಶಿವಪ್ಪನ ಆಶೀರ್ವಾದ ಭಾಳ ಐತಿ ಈ ಗ್ರಾಮದ ಮೇಲೆ. ಯಾಕಂತಂದ್ರ ಇವತ್ತ ನಮಗೆ ನಿಮಗೆ ಬೇಕಾಗಿದ್ದು ರೊಕ್ಕ ರೂಪಾಯಿ ಎಲ್ಲರ ಕಡೆ ಐತೆ, ಯಾರಿಗಾರೆ ನೆಮ್ಮದಿ ಐತೆನ? ಈಗ ಯಾರ ಮನೆಯಾಗ 1 ಕೋಟಿ ರೂಪಾಯಿ ಇತ್ತಂದ್ರೆ ಯಾರೇ ಅವನು ಮಕ್ಕೋತ ಅನಿಸಕ್ ಹೋಗಿ ಇಲ್ಲ, ಇದ್ರು ಒಂದು ಚಿಂತೆ, ಇರ್ಲಿಕ್ಕೂ ಒಂದು ಚಿಂತೆ. ಇವೆರಡೂ ಚಿಂತೆ ಒಳಗ ಇನ್ನೊಂದು ಚಿಂತೆ ಹೇಳ್ತತೆ. ಒಬ್ಬ ಮನೆಯಾಗ ಯಾರೇ ಮಗಾರೇ ಕುಡಿತಿರ್ತಾನೋ ಅಪ್ಪರೇ ಕುಡಿತಿರ್ತಾನೆ, ಇದು ಒಂದು ಚಿಂತೆ. ಯಾಕಂತಂದ್ರೆ ನಮ್ಮ ಪರಿಸ್ಥಿತಿನ ಹಂಗ ಆಗ್ಬಿಟ್ಟತೆ. ಆದ್ರೆ ಒಂದು ಈ ನಮ್ಮ ದಿನನಿತ್ಯದ ಸಹಜ ಪ್ರಕ್ರಿಯೆ ಹೆಂಗೈತಪ್ಪ ಅಂದ್ರ, ಒಂದು ಪಡಿಬೇಕಂದ್ರೆ ಒಂದು ಬಿಡ್ಬೇಕು. ಎಲ್ಲವೂ ನನ್ನಂತೆ ಆಗ್ಲಂದ್ರೆ ಆಗೋದಿಲ್ಲ. ಇವತ್ತು ಈಗ ನಾ ಒಬ್ಬೊಬ್ಬರನ್ನ ಈಗ ನೋಡಕತ್ತನ, ಎಲ್ಲಾರು ಬಬಲಾದಿಗೆ ಬರ್ತಿದ್ರು ಅನ್ನೋದು ಈಗ ನೋಡಕತ್ತನ, ಒಬ್ಬೊಬ್ರು ಈಗ ನನಗೆ ಕಾಣಕತ್ತಾರ. ಆದ್ರೆ ಯಾವ್ರವ್ರದ್ದು ಗೊತ್ತಿದ್ದಿಲ್ಲ, ಈಗ ಒಬ್ಬೊಬ್ಬರ 35 ಕಾಣಕತ್ತಾರ. ಈಗ ಬಬಲಾದಿಗೆ ಬಂದು ಹೋಗ್ಯಾರ ಇವರು. ಅವ್ರು ನಮ್ಮ ಭಕ್ತರ ಕಟ್ಟ. ಯಾಕಂತಂದ್ರ 7 ನಂತರ 8 ನಂತರ 9 ನಂತರ ಹೈಯೆಸ್ಟ್ ಬಬಲಾದಿ ಭಕ್ತರ. ಅನಿವಾರ್ಯ, ಏನು ಮಾಡಕ್ ಆಗೋದಿಲ್ಲ. ಮುದ್ದೆ ಹೇಳಿಲ್ಲ, ಹರ್ದದ್ದ ಹಾಳ ನಿಂತದ್ದ ತೀರ್ಥ. ಎಲ್ಲಾರು ನಮ್ಮವ್ರ, ಬೈದವರು ನಮ್ಮವ್ರ, ಚುಚ್ಚಿ ಮಾತಾಡಿದವರು ನಮ್ಮವ್ರ, ಅನಕ ಆಡಿದವರು ನಮ್ಮವ್ರ, ತಿರಸ್ಕಾರ ಮಾಡಿದವರು ನಮ್ಮವ್ರ, ಅವಮಾನ ಮಾಡಿದವರು ನಮ್ಮವ್ರ, ಚುಚ್ಚಿ ಮಾತಾಡಿದವರು ಎಲ್ಲಾರು ನಮ್ಮವ್ರ. ಈ ಎಲ್ಲವನ್ನ ಅಂದವರು ಬೈದವರು ಎಲ್ಲ ನನ್ನವ್ರು ಅಂತ ತಿಳ್ಕೊಂಡು ಯಾರು ಹೊಕ್ಕರಲ್ಲ ಅವನೇ ಇಂದಿಲ್ಲ ನಾಳೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿ ಹಾಕನ. ಇವತ್ತು ನೀವು ನೋಡ್ತಿರ್ಬೇಕು, ಮನುಷ್ಯ ಒಂದು ಎತ್ತರಕ್ಕೆ ಬೆಳಿಬೇಕಂತಂದ್ರ ಅವನ ದಾರಿಯಲ್ಲಿ ಅವಮಾನಗಳನ್ನ ಕಂಡಿರ್ತಾನೆ, ಅಸಮಾಧಾನಗಳನ್ನ ಕಂಡಿರ್ತಾನೆ, ಚುಚ್ಚು ಮಾತುಗಳನ್ನ ಆಡಿರ್ತಾರೆ, ಎಲ್ಲವನ್ನ ಹೊಟ್ಟೆ ಹಾಕೊಂಡಿರ್ತಾನೆ. ಯಾಕಂತಂದ್ರ
ಎತ್ತರಕ್ಕೆ ಹೋಗ್ಬೇಕಂತಂದ್ರ ದಾರಿ ಅಷ್ಟು ಸುಲಭ ಅಲ್ಲ. ಕಲ್ಲು ಮುಳ್ಳಿನ ದಾರಿನೂ ಬರ್ತೈತಿ, ಹೂವಿನ ದಾರಿನೂ ಬರ್ತೈತಿ, ಕಷ್ಟದ ದಾರಿನೂ ಬರ್ತೈತಿ. ಅಲ್ಲಿ ನಮ್ಮ ತಾಯಂದ್ರಿಗೆ ಅವಕಾಶ ಮಾಡಿಕೊಡ್ರಿ ಕುಂದ್ರಲಿ. ಯಾಕೆ ನೀವೆಲ್ಲ ಬಬಲಾದಿ ಜಾತ್ರೆಗೆ ಬಂದು ಹೋಗಿರ್ತೀರಿ, ಅವ್ರು ಬರೋದು ಭಾಳ ಕಷ್ಟ ಐತೆ. ನೀವು ಬಬಲಾದಿ ಜಾತ್ರೆಯಾಗ 2 ದಿವಸನಾಗ ಸದಾಶಿವಪ್ಪನ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ನೀವು ಅಲ್ಲೇ ಮಕ್ಕೊಂಡಿರ್ತೀರಿ, ಸದಾಶಿವಪ್ಪನ ನೋಡಿರ್ತೀರಿ, ಆ ತಾಯಂದ್ರ ನೋಡಿರೋದಿಲ್ಲ. ಯಾಕಂತಂದ್ರ ಬಬಲಾದಿ ಜಾತ್ರೆ ಅಂದ್ರೆ ಹಂಗ. ಯಾಕಂತಂದ್ರ ಅವ್ರು ಹೇಳ್ಯಾರಲ್ಲ, ಬಬಲಾದಿಯ ಜಾತ್ರೆ ಹಗಲು ರಾತ್ರಿ ಅಂತ. ಎಲ್ಲಾ ಕಡೆ ದೇವಸ್ಥಾನದೊಳಗೆ ರಾತ್ರಿ ಬಂದಿರ್ತೈತೆ, ನಮ್ ತೇರಿನ ದಿವಸ ಹಗಲಿ ರಾತ್ರಿ ಕುಡಿಸಿ ಮಂದಿ ಬರ್ತೈತಿ. ಅಂದ್ರ ಸದಾಶಿವಪ್ಪ ಏನ್ ಹೇಳ್ಯಾನೋ, ಅದಾನ ಅಂದವ್ರಿಗೆ ಅದಾನ, ಇಲ್ಲ ಅಂದವ್ರಿಗೆ ಇಲ್ಲ ಇಲ್ಲ. ನಮ್ಮಲ್ಲಿ ಸತ್ಯಾಸತ್ಯತೆ ಐತಿ, ಇದ್ದದ್ದನ್ನ ಅಷ್ಟೇ ಹೇಳಬೇಕಿಲ್ಲ. ನಮ್ಮ ಮಾತುಗಳು, ಬಬಲಾದಿಯವ್ರ ಮಾತುಗಳು ಹೇಳಿದ್ರೆ ಎದೆಗಾಶಿ ಪಾರಾಕಾವ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ನಮ್ಮ ಮಾತು ಭಾಳ ಬಿರ್ಸೈತಿ. ಮುತ್ತೆ ಹೇಳ್ಯಾನ, ಕಂಡದ ಬೊಗಳರು ಕತ್ತಿ ಮಕ್ಕಳ್ರೆ, ಕಾಂಡಾರ್ದ ಬೊಗಳು ಬೇಡ್ರು ಮಿಂಡ್ರಿ ಮಕ್ಕಳ್ರೆ ಅಂತ. ಸತ್ಯ ಅಟ್ಟ ಬೊಗಳಬೇಕಿದೆ. ಸತ್ಯದಿಂದ ಹೇಳಿದ್ರಲ್ಲ ಮುಂದಿನ ನಿರ್ಮಾಣಗಳು ಉಳಗಾಲ ಐತಿ. ಅದನ್ನು ಬಿಟ್ಟು ಇಲ್ಲೇ ಕೂತಿರ್ತೀವಿ ಎಲ್ಲಾರು, ಈ ಬಟ್ಟಿಗೆ ಉಗುಳಚ್ಚಿ ಈ ಬಟ್ಟೆ ತೋರಿಸಿದಂದ್ರೆ ಸದಾಶಿವಪ್ಪ ಅವನು ಹಂಗ ಬಿಡುದಿಲ್ಲ. ಮತ್ತೆ ಬಹಳ ಕೆಟ್ಟ ದಿನಮಾನ ಬರ್ತೈತಿ. ಕರೋನಾ ಒಳಗ ರೊಕ್ಕಿದ್ದವ್ರು ಯಾರೇ ಉಳಿದ್ರನು? ಯಾರು ಉಳಿದ್ರು? ರೊಕ್ಕಕ್ಕೆ ರೊಕ್ಕನೂ ಹೋತು, ಜೀವಕ್ಕೆ ಜೀವನೂ ಹೋತು. ಅವಾಗ ಸಾರಿ ಹೇಳಿದ್ರು, ರೊಕ್ಕವ ಗಳಿಸಿರಿ ಮಕ್ಕಳಿಗೆ, ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿಗೆ. ರೊಕ್ಕದ ಕೊಡಗಳು ಎತ್ತಿ ಕೊಡು ಮುಂದ, ಬಿಕ್ಕಿ ಎತ್ತಿರೋ ಮಕ್ಕಳಿಗೆ ಅಂತ. ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗುವಂತ ತೀರ್ಮಾನ ಬರ್ತಕ್ಕಂತ. ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು. ಯಾಕಂತಂದ್ರ ಈಗಷ್ಟ ನಿಮ್ಗೆ ಇದೆಲ್ಲ ಚಂದ ಅನ್ಸಾಕತ್ತೈತಿ. ಮುತ್ಯ ಹೇಳಿದ, ದುಡ್ಡಿಗೆ ಮಗಿ ನೀರು ತಗೋತಿರೋ ಮಕ್ಕಳ್ರೆ ಅಂತ ಹೇಳಿದ. ಇಲ್ಲಿ ಬತ್ತಿಲ್ಲ, ದುಡ್ಡಿಗೆ ಮಗಿ. ಇನ್ನು ಮುಂದಿನ ದಿನಮಾನದೊಳಗ ಗಾಳಿನೂ ರೊಕ್ಕ ಕೊಟ್ಟು ತಗೋತಿರೋ ಮಕ್ಕಳ್ರೆ ಅಂತ ಹೇಳಿದ. ಆಕ್ಸಿಜನ್ ಬತ್ತಿಲ್ಲ, ಎಲ್ಲಾನು ಬರ್ತದೆ. ಕಟ್ಟಿಗೆ ಮಕ್ಕಳ್ರೆ ಅಂತ ಹೇಳಿದ. ಎಲ್ಲಾ ಕಡೆ BP ಶುಗರ್ ಹೆಚ್ಚಾಕತ್ತೈತಿ. ಈಗ ರೀಸೆಂಟ್ ನೀವೆಲ್ಲ ಒಕ್ಕಲ್ತನ ಮಾಡಿದ ಮಂದಿ ಐತಿಲ್ಲ ಎಲ್ಲ, ಅವಾಗ ನೀವು ಹಾಲು ಹಾಕ್ಲಾರ್ದ ಬೆಲ್ಲದ ಚಾ ಕುಡ್ದಿರಿಲ್ಲ? ಹೌದಿಲ್ಲ? ಈಗ ನನ್ನ ನಡು ಒಂದು 20-25 ವರ್ಷಗಳಿಗೆಲ್ಲ ಬಂದಾಗಿತ್ತು. ಈಗ 10 ರೂಪಾಯಿಗೆ ಒಂದು ಬೆಲ್ಲದ ಚಹಾ ಬಂದೈತಿ. BP ಶುಗರ್ ಹೆಚ್ಚಾಗಂಡೆ ಬೆಲ್ಲದ ಚಹಾ ಕುಡಿಯೋಣಕತ್ತಾರ, ಬೆಲ್ಲದ ಚಹಾ ಬಂದ. ಮುತ್ಯ ಕೂಲಿ ಮಾಡೋರು ಕುದುರೆ ಏರ್ತಾರ ಅಂತ ಹೇಳಿದ. ಇವತ್ತು ರೈತರ ಮನೆಯಾಗ ಎತ್ತುಗಳು ತೆಗೆದು ಎಮ್ಮಗಳು ತೆಗೆದು ಬುಲೆಟ್ ಗಾಡಿ ಇಟ್ಟಾರ. ಅದಾವಿಲ್ರಿ? ಕೂಲಿ ಮಾಡೋರು ಕುದುರೆ ಏರ್ಯಾರಂತ. ರೈತರ ಮನೆಯಾಗ ಈಗ ಎತ್ತುಗಳು ಎಮ್ಮಗಳು ಹೋದು ಕುದುರೆ ಬತ್ತ. ಕುದುರೆ ಅಂದ್ರೆ ಏನ? ಬುಲೆಟ್ ಗಾಡಿ. ಎತ್ತುಗಳು ತೆಗೆದ್ರು, ಎಮ್ಮಗಳು ತೆಗೆದು, ಆಕಳುಗಳು ತೆಗೆದ್ರು. ಎಂಟೆತ್ತ ಗಟ್ಟಿದ ಬಂಟ ರೈತ. ಶಾಂತಿ ಇರಲಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಡ್ರೆ. ಶಾಂತಿ ಇರ್ರಿ. ಏನ್ ಮಾಡಕ್ ಆಗೋದಿಲ್ಲ. ಮುತ್ತೆ ಹೇಳ್ಯಾರ, ಕಡ್ಲಿ ಗಿಡ ಕಂಟ ಹಾಕೋ ಮಕ್ಕಳು ಹುಡ್ತಾರ. ಯಾರಿಗೇನೋ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಸಣ್ಣ ಗುಡ ಅಂತ ಕಡ್ಲಿ ಗಿಡ ಕಂಟ ಹಾಕೋ ಮಕ್ಕಳು ಹುಡ್ತಾರಂದ್ರ ಹುಡುಗ ಮೊಬೈಲ್ ಭಾಳ ಹಿಡಿತಿರ್ತಾನ. ಇದಕ್ಕೊಂದು ಪಾಸ್ವರ್ಡ್ ಹಾಕೋನು, ಪ್ಯಾಟರ್ನ್ ಹಾಕೋನು ಅಂತ ಹೇಳ್ತಾನೆ. ನೀ ಬೇಕಾರ ಇಟ್ಟು ಚಾರ್ಜಿಂಗ್ ಇಟ್ಟು ಜಳಕಕ್ಕೆ ಹೋಗಬೇಕಾರ ಅದನ್ನ ಪಾಸ್ವರ್ಡ್ ತೆಗೆದು ಆಟ ಆಡ್ತೈತಿ. ಮತ್ತಿನ್ ಕಡ್ಲಿ ಗಿಡ ಕಂಠ ಹಾಕೋ ದೊಡ್ಡದಲ್ಲ. ಯಾಕಂದ್ರ ಇನ್ನೂ ಹಗರ ಕಾಲಗಳು ಬರ್ತಾವ ಇನ್ನು ಮುಂದ.
ಇನ್ನು ಹಗರ ಕಾಲಗಳು ಬರ್ತಾವ. ಶಾಂತಿ ಇರ್ಲಿ ಯಜಮಾನ, ಶಾಂತಿ ಇರ್ಲಿ. ಒಂದು ಈ ಗ್ರಾಮದ ಬಗ್ಗೆ ಹೆಮ್ಮೆ ಹೆಂಗ ಅನ್ಸತ್ತಪ್ಪ ಅಂದ್ರ, ಪ್ರತಿಯೊಬ್ಬರು ಸಹಿತ ವಿಭೂತಿ ಭಂಡಾರವನ್ನ ಧರಿಸಿ ಇಂಥ ದೇವರ ಭಕ್ತಿ ನೀವೆಲ್ಲ ಪಾತ್ರ ಹಾಕಿರಂತಂದ್ರ ಈ ಹಿಡಕಲ ಗ್ರಾಮ ಸುಭಿಕ್ಷೆ ಆಗಿ ಹೋಗ್ಬಿಡ್ತೈತಿ. ಈಗಿನ ಯುವಕರಿಗೆ ಒಂದು ಮಾತು ಹೇಳ್ತಾನ, ನಾವೆಲ್ಲರೇ ಶೋಕಿಲಾಲ್ಗಳು ಆದಿವಂದ್ರ ನಮ್ನ ಯಾರು ಉಳಿಸೋದಿಲ್ಲ. ನಮ್ಮ